ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ಸದ್ಯಕ್ಕೆ ಹಗ್ಗಜಗ್ಗಾಟ ಜಟಾಪಟಿ ಜೋರಾಗಿದೆ. ಒಂದ್ ಕಡೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಮತ್ತೊಂದು ಕಡೆ ಪಂಚಮಸಾಲಿ ಪೀಠ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು. ಇವರ ಮಧ್ಯೆ ಸಮರ ಜೋರಾಗಿದೆ. ಇನ್ನೊಂದು ಕಡೆ ವಿಜಯಾನಂದ ಕಾಶಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡುವ ಚಿಂತನೆ ನಡೆದಿದೆ, ಪೀಠಕ್ಕೆ ಬೇರೆ ಸ್ವಾಮೀಜಿಯನ್ನ ನೇಮಿಸುವ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ಸುಳಿವನ್ನ ಕೊಟ್ಟಿದ್ದಾರೆ. ಇದು ನಾನಾ ರೀತಿಯ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಸದ್ಯ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರೋದಾದ್ರೂ ಏನು? ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಕೂಡಲ ಸಂಗಮ ಪೀಠದಲ್ಲಿ ಭುಗಿಲೆದ್ದ ತಿಕ್ಕಾಟ, ಬಸವ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ಸುಳಿವು. ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ಒಟ್ಟಾಗಿ ಹೋರಾಡಿದ್ರು. ಆದ್ರೆ ಇದೀಗ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿದೆ. ಒಂದೆಡೆ ಪಂಚಮಸಾಲಿ ಶ್ರೀಗಳು ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇತ್ತ ಶಾಸಕ ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿ ನೇಮಿಸುವ ಚಿಂತನೆ ನಡೆದಿದೆ ಅಂತ ಹೇಳಿದ್ದು ಗಮನ ಸೆಳೆಯುತ್ತಿದೆ. ಒಂದು ಪರಂಪರೆಯಲ್ಲಿ ಬಂದಂತ ಸಮಾಜ, ಆ ಸಮಾಜಕ್ಕೆ ಒಂದು ತಂದೆಯಾದ ನಿಲುವಿದೆ. ಆ ನಿಲುವನ್ನು ಉಳಿಸಿಕೊಂಡು ಹೋಗುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಬಹಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವಿ ಒಂದು ಮನಿ ಮಾಡ್ತಾರ, ಹುಬ್ಳಿ ಧಾರವಾಡ ಒಂದು ಮನಿ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನಿ ಮಾಡ್ತಾರ. ಅವ್ರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರ್ಲಿ. ಅವರು ಚರಾಪೀಠ ಆದ್ರೆ ನಾವು ಹರಾಪೀಠ ಅಲ್ಲಿ ಮಾಡ್ತೀವಿ. ಸ್ಥಿರ ಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈ ಮೂಲಕ ಕಾಶಪ್ಪನವರ್ ಸೆಡ್ ಹೊಡೆದಿದ್ದಾರೆ. ಟ್ರಸ್ಟ್ ಮುಖಂಡರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚಿಸುತ್ತಿದ್ದು, ಪೀಠದ ರಕ್ಷಣೆಗಾಗಿ ಮಠಕ್ಕೆ ಬೀಗ ಹಾಕಿದ್ವಿ, ಈಗ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೇ ನಾವು ಹಾಕಿದ್ದಂತ ಉದ್ದೇಶ, ಅಲ್ಲಿ ಐತಿಕರ ಚಟುವಟಿಕೆ ಘಟಕಗಳು ನಡೀಬಾರ್ದು. ಯಾಕಂದ್ರೆ ನಾನು ಅದೇ ಕ್ಷೇತ್ರದವನು, ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗುವಂಥದ್ದು. ನಾನು ಹಿರಿಯರ ಒಂದು ಅಪ್ನೆ ಪಡೆದೇ ನಾನು ಅದನ್ನ ಮುಂದುವರೆದಿದ್ದು. ಆದರೆ ವಿನಾಕಾರಣ ಈ ವಿಷಯವನ್ನ ಗೊಂದಲ ಮಾಡುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಮಧ್ಯೆ ವಿಜಯಾನಂದ ಕಾಶಪ್ಪನವರ್ ವಿರುದ್ಧ ಸ್ವಾಮೀಜಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಶಪ್ಪನವರು ಎಂಎಲ್ಎ ಆಗಬೇಕಾದ್ರೆ ಪಂಚಮಸಾಲಿ ಸ್ವಾಮೀಜಿ ಕೊಡುಗೆ ಏನೆಂಬುದನ್ನು ತಿಳಿದುಕೊಳ್ಳಲಿ ಅಂತ ಗುಡುಗಿದ್ದಾರೆ. ಒಟ್ಟಲ್ಲಿ ಕೂಡಲ ಸಂಗಮ ಪೀಠದಲ್ಲಿ ಈಗ ಬೇರೆ ಪೀಠಾಧ್ಯಕ್ಷರನ್ನು ತರಲು ಪ್ರಯತ್ನ ಗರಿಗೆದರಿವೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ಸದ್ಯಕ್ಕೆ ಹಗ್ಗಜಗ್ಗಾಟ ಜಟಾಪಟಿ ಜೋರಾಗಿದೆ. ಒಂದ್ ಕಡೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಮತ್ತೊಂದು ಕಡೆ ಪಂಚಮಸಾಲಿ ಪೀಠ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು. ಇವರ ಮಧ್ಯೆ ಸಮರ ಜೋರಾಗಿದೆ. ಇನ್ನೊಂದು ಕಡೆ ವಿಜಯಾನಂದ ಕಾಶಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡುವ ಚಿಂತನೆ ನಡೆದಿದೆ, ಪೀಠಕ್ಕೆ ಬೇರೆ ಸ್ವಾಮೀಜಿಯನ್ನ ನೇಮಿಸುವ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ಸುಳಿವನ್ನ ಕೊಟ್ಟಿದ್ದಾರೆ. ಇದು ನಾನಾ ರೀತಿಯ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಸದ್ಯ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರೋದಾದ್ರೂ ಏನು? ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಕೂಡಲ ಸಂಗಮ ಪೀಠದಲ್ಲಿ ಭುಗಿಲೆದ್ದ ತಿಕ್ಕಾಟ, ಬಸವ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ಸುಳಿವು. ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ಒಟ್ಟಾಗಿ ಹೋರಾಡಿದ್ರು. ಆದ್ರೆ ಇದೀಗ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿದೆ. ಒಂದೆಡೆ ಪಂಚಮಸಾಲಿ ಶ್ರೀಗಳು ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇತ್ತ ಶಾಸಕ ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿ ನೇಮಿಸುವ ಚಿಂತನೆ ನಡೆದಿದೆ ಅಂತ ಹೇಳಿದ್ದು ಗಮನ ಸೆಳೆಯುತ್ತಿದೆ. ಒಂದು ಪರಂಪರೆಯಲ್ಲಿ ಬಂದಂತ ಸಮಾಜ, ಆ ಸಮಾಜಕ್ಕೆ ಒಂದು ತಂದೆಯಾದ ನಿಲುವಿದೆ. ಆ ನಿಲುವನ್ನು ಉಳಿಸಿಕೊಂಡು ಹೋಗುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಬಹಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವಿ ಒಂದು ಮನಿ ಮಾಡ್ತಾರ, ಹುಬ್ಳಿ ಧಾರವಾಡ ಒಂದು ಮನಿ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನಿ ಮಾಡ್ತಾರ. ಅವ್ರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರ್ಲಿ. ಅವರು ಚರಾಪೀಠ ಆದ್ರೆ ನಾವು ಹರಾಪೀಠ ಅಲ್ಲಿ ಮಾಡ್ತೀವಿ.
ಸ್ಥಿರ ಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈ ಮೂಲಕ ಕಾಶಪ್ಪನವರ್ ಸೆಡ್ ಹೊಡೆದಿದ್ದಾರೆ. ಟ್ರಸ್ಟ್ ಮುಖಂಡರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚಿಸುತ್ತಿದ್ದು, ಪೀಠದ ರಕ್ಷಣೆಗಾಗಿ ಮಠಕ್ಕೆ ಬೀಗ ಹಾಕಿದ್ವಿ, ಈಗ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೇ ನಾವು ಹಾಕಿದ್ದಂತ ಉದ್ದೇಶ ಅಲ್ಲಿ ಅಹಿತಕರ ಚಟುವಟಿಕೆ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ನಾನು ಅದೇ ಕ್ಷೇತ್ರದವನು, ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗುವಂಥದ್ದು. ನಾನು ಹಿರಿಯರ ಒಂದು ಅಪ್ನೆ ಪಡೆದೇ ನಾನು ಅದನ್ನ ಮುಂದುವರೆದಿದ್ದು. ಆದರೆ ವಿನಾಕಾರಣ ಈ ವಿಷಯವನ್ನ ಗೊಂದಲ ಮಾಡುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಮಧ್ಯೆ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸ್ವಾಮೀಜಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಶಪ್ಪನವರು ಎಂಎಲ್ಎ ಆಗಬೇಕಾದ್ರೆ ಪಂಚಮಸಾಲಿ ಸ್ವಾಮೀಜಿ ಕೊಡುಗೆ ಏನೆಂಬುದನ್ನು ತಿಳಿದುಕೊಳ್ಳಲಿ ಅಂತ ಗುಡುಗಿದ್ದಾರೆ. ಒಟ್ಟಲ್ಲಿ ಕೂಡಲ ಸಂಗಮ ಪೀಠದಲ್ಲಿ ಈಗ ಬೇರೆ ಪೀಠಾಧ್ಯಕ್ಷರನ್ನು ತರಲು ಪ್ರಯತ್ನ ಗರಿಗೆದರಿವೆ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ಸದ್ಯಕ್ಕೆ ಹಗ್ಗಜಗ್ಗಾಟ, ಜಟಾಪಟಿ ಜೋರಾಗಿದೆ. ಒಂದ್ ಕಡೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಮತ್ತೊಂದ್ ಕಡೆ ಪಂಚಮಸಾಲಿ ಪೀಠ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು. ಇವರ ಮಧ್ಯೆ ಸಮರ ಜೋರಾಗಿದೆ. ಇನ್ನೊಂದು ಕಡೆ ವಿಜಯಾನಂದ ಕಾಶಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡುವ ಚಿಂತನೆ ನಡೆದಿದೆ, ಪೀಠಕ್ಕೆ ಬೇರೆ ಸ್ವಾಮೀಜಿಯನ್ನ ನೇಮಿಸುವ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ಸುಳಿವನ್ನ ಕೊಟ್ಟಿದ್ದಾರೆ. ಇದು ನಾನಾ ರೀತಿಯ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಸದ್ಯ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರೋದಾದ್ರೂ ಏನು? ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಕೂಡಲ ಸಂಗಮ ಪೀಠದಲ್ಲಿ ಭುಗಿಲೆದ್ದ ತಿಕ್ಕಾಟ, ಬಸವ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ಸುಳಿವು. ಜಯಮೃತ್ಯುಂಜಯ ಶ್ರೀಗಳು ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ಒಟ್ಟಾಗಿ ಹೋರಾಡಿದ್ರು. ಆದ್ರೆ ಇದೀಗ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿದೆ. ಒಂದೆಡೆ ಪಂಚಮಸಾಲಿ ಶ್ರೀಗಳು ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇತ್ತ ಶಾಸಕ ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿ ನೇಮಿಸುವ ಚಿಂತನೆ ನಡೆದಿದೆ ಅಂತ ಹೇಳಿದ್ದು ಗಮನ ಸೆಳೆಯುತ್ತಿದೆ. ಒಂದು ಪರಂಪರೆಯಲ್ಲಿ ಬಂದಂತ ಸಮಾಜ, ಆ ಸಮಾಜಕ್ಕೆ ಒಂದು ತಂದೆಯಾದ ನಿಲುವಿದೆ. ಆ ನಿಲುವನ್ನು ಉಳಿಸಿಕೊಂಡು ಹೋಗುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಬಹಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವ್ ಒಂದು ಮನಿ ಮಾಡ್ತಾರ, ಹುಬ್ಳಿ ಧಾರವಾಡ ಒಂದು ಮನಿ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನಿ ಮಾಡ್ತಾರ. ಅವ್ರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರ್ಲಿ. ಅವರು ಚರಪೀಠ ಆದ್ರೆ ನಾವು ಹರಪೀಠ ಅಲ್ಲಿ ಮಾಡ್ತೀವಿ. ಸ್ಥಿರ ಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈ ಮೂಲಕ ಕಾಶಪ್ಪನವರ್ ಸೆಡ್ ಹೊಡೆದಿದ್ದಾರೆ. ಟ್ರಸ್ಟ್ ಮುಖಂಡರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚಿಸುತ್ತಿದ್ದು, ಪೀಠದ ರಕ್ಷಣೆಗಾಗಿ ಮಠಕ್ಕೆ ಬೀಗ ಹಾಕಿದ್ವಿ, ಈಗ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೇ ನಾವು ಹಾಕಿದ್ದಂತ ಉದ್ದೇಶ ಅಲ್ಲಿ ಅಹಿತಕರ ಚಟುವಟಿಕೆ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ನಾನು ಅದೇ ಕ್ಷೇತ್ರದವನು, ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗುವಂಥದ್ದು. ನಾನು ಹಿರಿಯರ ಒಂದು ಅಪ್ನೆ ಪಡೆದೇ ನಾನು ಅದನ್ನ ಮುಂದುವರೆದಿದ್ದು. ಆದರೆ ವಿನಾಕಾರಣ ಈ ವಿಷಯವನ್ನ ಗೊಂದಲ ಮಾಡುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಮಧ್ಯೆ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸ್ವಾಮೀಜಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಶಪ್ಪನವರು ಎಂಎಲ್ಎ ಆಗಬೇಕಾದ್ರೆ ಪಂಚಮಸಾಲಿ ಸ್ವಾಮೀಜಿ ಕೊಡುಗೆ ಏನೆಂಬುದನ್ನು ತಿಳಿದುಕೊಳ್ಳಲಿ ಅಂತ ಗುಡುಗಿದ್ದಾರೆ. ಒಟ್ಟಲ್ಲಿ ಕೂಡಲ ಸಂಗಮ ಪೀಠದಲ್ಲಿ ಈಗ ಬೇರೆ ಪೀಠಾಧ್ಯಕ್ಷರನ್ನು ತರಲು ಪ್ರಯತ್ನ ಗರಿಗೆದರಿವೆ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ಸದ್ಯಕ್ಕೆ ಹಗ್ಗಜಗ್ಗಾಟ, ಜಟಾಪಟಿ ಜೋರಾಗಿದೆ. ಒಂದ್ ಕಡೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಮತ್ತೊಂದ್ ಕಡೆ ಪಂಚಮಸಾಲಿ ಪೀಠ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು. ಇವರ ಮಧ್ಯೆ ಸಮರ ಜೋರಾಗಿದೆ. ಇನ್ನೊಂದ್ ಕಡೆ ವಿಜಯಾನಂದ ಕಾಶಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡುವ ಚಿಂತನೆ ನಡೆದಿದೆ, ಪೀಠಕ್ಕೆ ಬೇರೆ ಸ್ವಾಮೀಜಿಯನ್ನ ನೇಮಿಸುವ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ಸುಳಿವನ್ನ ಕೊಟ್ಟಿದ್ದಾರೆ. ಇದು ನಾನಾ ರೀತಿಯ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಸದ್ಯ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರೋದಾದ್ರೂ ಏನು? ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ.
ಕೂಡಲ ಸಂಗಮ ಪೀಠದಲ್ಲಿ ಭುಗಿಲೆದ್ದ ತಿಕ್ಕಾಟ. ಬಸವ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ಸುಳಿವು. ಜಯಮೃತ್ಯುಂಜಯ ಶ್ರೀಗಳು ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ಒಟ್ಟಾಗಿ ಹೋರಾಡಿದ್ರು. ಆದ್ರೆ ಇದೀಗ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿದೆ. ಒಂದೆಡೆ ಪಂಚಮಸಾಲಿ ಶ್ರೀಗಳು ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇತ್ತ ಶಾಸಕ ಹಾಗೂ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿ ನೇಮಿಸುವ ಚಿಂತನೆ ನಡೆದಿದೆ ಅಂತ ಹೇಳಿದ್ದು ಗಮನ ಸೆಳೆಯುತ್ತಿದೆ. ಒಂದು ಪರಂಪರೆಯಲ್ಲಿ ಬಂದಂತ ಸಮಾಜ, ಆ ಸಮಾಜಕ್ಕೆ ಒಂದು ತಂದೆಯಾದ ನಿಲುವಿದೆ. ಆ ನಿಲುವನ್ನು ಉಳಿಸಿಕೊಂಡು ಹೋಗುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಬಹಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವ್ ಒಂದು ಮನಿ ಮಾಡ್ತಾರ, ಹುಬ್ಳಿ ಧಾರವಾಡ ಒಂದು ಮನಿ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನಿ ಮಾಡ್ತಾರ. ಅವ್ರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರ್ಲಿ. ಅವರು ಚರಾಪೀಠ ಆದ್ರೆ ನಾವು ಹರಾಪೀಠ ಅಲ್ಲಿ ಮಾಡ್ತೀವಿ. ಸ್ಥಿರ ಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈ ಮೂಲಕ ಕಾಶಪ್ಪನವರ್ ಸೆಡ್ ಹೊಡೆದಿದ್ದಾರೆ. ಟ್ರಸ್ಟ್ ಮುಖಂಡರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚಿಸುತ್ತಿದ್ದು, ಪೀಠದ ರಕ್ಷಣೆಗಾಗಿ ಮಠಕ್ಕೆ ಬೀಗ ಹಾಕಿದ್ವಿ, ಈಗ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೇ, ನಾವು ಹಾಕಿದ್ದಂತ ಉದ್ದೇಶ ಅಲ್ಲಿ ಐತಿಕರ ಚಟುವಟಿಕೆ ಘಟಕಗಳು ನಡೀಬಾರ್ದು. ಯಾಕಂದ್ರೆ ನಾನು ಅದೇ ಕ್ಷೇತ್ರದವನು, ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗುವಂಥದ್ದು. ನಾನು ಹಿರಿಯರ ಒಂದು ಅಪ್ನೆ ಪಡೆದೇ ನಾನು ಅದನ್ನ ಮುಂದುವರೆದಿದ್ದು. ಆದರೆ ವಿನಾಕಾರಣ ಈ ವಿಷಯವನ್ನ ಗೊಂದಲ ಮಾಡುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಮಧ್ಯೆ ವಿಜಯಾನಂದ ಕಾಶಪ್ಪನವರ್ ವಿರುದ್ಧ ಸ್ವಾಮೀಜಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಶಪ್ಪನವರು ಎಂಎಲ್ಎ ಆಗಬೇಕಾದ್ರೆ ಪಂಚಮಸಾಲಿ ಸ್ವಾಮೀಜಿ ಕೊಡುಗೆ ಏನೆಂಬುದನ್ನು ತಿಳಿದುಕೊಳ್ಳಲಿ ಅಂತ ಗುಡುಗಿದ್ದಾರೆ. ಒಟ್ಟಲ್ಲಿ ಕೂಡಲ ಸಂಗಮ ಪೀಠದಲ್ಲಿ ಈಗ ಬೇರೆ ಪೀಠಾಧ್ಯಕ್ಷರನ್ನು ತರಲು ಪ್ರಯತ್ನ ಗರಿಗೆದರಿವೆ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.